ಆರ್ಗನ್ನಿಂದ ಸಿಡಿದ ಗುಂಡು 9 ವರ್ಷದ ಬಾಲಕನ ಪ್ರಾಣ ತೆಗೆದಿದೆ. ತಮ್ಮನಿಂದಲೇ ಅಣ್ಣ ಸಾವು ಕಂಡಿದ್ದು ಎಂದು ಹೇಳಲಾಗುತ್ತಿದ್ದ ಪ್ರಕರಣಕ್ಕೆ ಈಗ ಬಿಗ್ ಟ್ವಿಸ್ಟ್ ಸಿಕ್ಕಿದ್ದು. ಇದರ ಡೀಟೇಲ್ ರಿಪೋರ್ಟ್ ಇಲ್ಲಿದೆ ನೋಡಿ. ಸಿರ್ಸಿ ತಾಲೂಕಿನ ಸೋಮನಹಳ್ಳಿಯಲ್ಲಿ ಆರ್ಗನ್ನಿಂದ ಸಿಡಿದ ಗುಂಡು 6 ವರ್ಷದ ಬಾಲಕ ಕರಿಯಪ್ಪನ ಪ್ರಾಣ ತೆಗೆದಿತ್ತು. ಆರಂಭದಲ್ಲಿ 9 ವರ್ಷದ ಬಾಲಕ ಕರಿಯಪ್ಪನ ಸಾವಿಗೆ ಈತನ ತಮ್ಮ ದಿಳಿಯಪ್ಪನೇ ಕಾರಣ ಎನ್ನಲಾಗಿತ್ತು. ಮಂಗನ ಓಡಿಸುವ ನಿತೇಶ್ ಗೌಡ ತನ್ನ ಸೊಂಟಕ್ಕೆ ಸುತ್ತಿಕೊಂಡು ಬಂದ ಆರ್ಗನ್ನಿಂದ ತಿಳಿಯದೆ ಈತ ಗನ್ ಟ್ರಿಗರ್ ಒತ್ತಿ ತನ್ನ ಅಣ್ಣನ ಸಾವಿಗೆ ಕಾರಣನಾಗಿದ್ದ ಎನ್ನಲಾಗಿತ್ತು. ಆದರೆ ಈಗ ಈ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದ್ದು, ಬಾಲಕ ಕರಿಯಪ್ಪನ ಸಾವಿಗೆ ಗೇಟ್ ಹತ್ತಿರ ಬಂದ ನಿತೇಶ್ ಗೌಡನೇ ಕಾರಣ ಎಂದು ಈಗ ಪೊಲೀಸ್ ತನಿಖೆ ಹೇಳುತ್ತಿದೆ. ಕರಿಯಪ್ಪನ ತಾಯಿ ಪವಿತ್ರ ನೀಡಿದ ದೂರಿನ ಪ್ರಕಾರ ನಿತೀಶ್ ಗೌಡನಿಗೆ ತನ್ನ ಮಕ್ಕಳೆಂದರೆ ಆಗುತ್ತಿರಲಿಲ್ಲ. ಈತ ತನ್ನ ಮಕ್ಕಳನ್ನು ಆಗಾಗ ನಿಂದಿಸುತ್ತಿದ್ದ. ಅದಕ್ಕೆ ಸಿಟ್ಟಿನಿಂದ ಟ್ರಿಗರ್ ಒತ್ತಿ ತನ್ನ ಮಗ ಕರಿಯಪ್ಪನ ಸಾವಿಗೆ ಕಾರಣನಾಗಿದ್ದಾನೆ ಎಂದು ದೂರು ನೀಡಿದ್ದಾಳೆ. ಇವಳ ದೂರು ಮತ್ತು ಸಿಸಿಟಿವಿ ಫುಟೇಜ್ ಪರಿಶೀಲನೆ ನಡೆಸಿದ ಪೊಲೀಸರು ಸದ್ಯ ನಿತೇಶ್ ಗೌಡನನ್ನ ವಶಕ್ಕೆ ತೆಗೆದುಕೊಂಡಿದ್ದಾರೆ. ಜೊತೆಗೆ ತೋಟದ ಮಾಲೀಕ ರಾಘವ್ ಕೇಶವ್ ಹೆಗಡೆಯನ್ನು ಕೂಡ 2ನೇ ಆರೋಪಿಯಾಗಿ ವಶಕ್ಕೆ ತೆಗೆದುಕೊಂಡಿದ್ದಾರೆ. ಈಗಾಗಲೇ FSL ವರದಿ ಬಳಿಕ ಸತ್ಯಾಸತ್ಯತೆ ಹೊರಬೀಳಬೇಕಿದೆ. ಆದರೂ ಕೂಡ ಸದ್ಯ ನಿತೇಶ್ ಗೌಡನ ಸೊಂಟಕ್ಕೆ ಚಾಚಿಕೊಂಡಿದ್ದ ಏರ್ಗನ್ ಟ್ರಿಗರ್ ಒತ್ತಿದ್ದು ನಿತೀಶ್ ಗೌಡನೇ ಹೊರತು ಬಾಲಕ ದಿಳಿಯಪ್ಪ ಅಲ್ಲ ಎನ್ನುವುದು ಪೊಲೀಸ್ ಮೂಲಗಳು ಹೇಳುತ್ತಿವೆ. ನಿಂತಾನ್ರಿ ಇವ್ರು ಆಡ್ಕಿಂತ ಹೋಗಿ ಅಲ್ಲಿ ಹೊರಗೆ ಅಂಗದಾಗ್ರಿ ಸಣ್ಣ ಹುಡುಗ ಹೋಗಿ ಬಂದೂಕಿನ ಇದನ್ನ ಮಾಡ್ಯಾನ್ರಿ. ಹುಡುಗ ನಿಂತಾನ್ರಿ, ಅದನ್ನ ಫ್ರೆಶ್ ಆಗಿ ಮಾಡ್ಬಿಟ್ಟದನ್ರಿ. ಆ ಬಟನ್ ಮತ್ತಿಕೇನಂದ್ರಿ ಅವ್ ಬಡದ್ಬಿಟ್ಟದ್ರಿ. ಕೆಳಗೈತ್ರಿ ಮನೆ ಹತ್ರನ ಮಾಡಾಕತ್ತಿದ್ರಿ. ಹುಡ್ರು ಹಾಳಾಕತ್ತವ್ರಿ. ನನಗ ಹುಡ್ರು ಹಾಳಾಕತ್ತಿನ ಮೇಲೆ ಬಂದ್ರಿ ನಾನು ಓಡಾಡಿ. ಮನೆ ಹತ್ರ ಇರಲಿಲ್ಲ, ತೋಟಕ್ಕೆ ಹೋಗಿದ್ದೆ. ಏನಪ್ಪ ಆ್ಯಸ್ ಯೂಸ್ವಲ್ ಹುಡುಗರು ಪ್ರತಿದಿನಾನು ನಮ್ಮ ಮನೆಗೆ ಬರ್ತಾರೆ. 3 ಮಂದಿ ಹುಡುಗರವರು. ಆ ಬಸವರಾಜ್ ಹಾವೇರಿ ಅನ್ನೋನಿಗೆ 3 ಮಂದಿ ಹುಡುಗರು, ಸಣ್ಣವರು, 1 ನೆತ್ತಿ 2 ನೆತ್ತಿ 4 ನೆತ್ತಿ ಇರ್ಬೋದು. ಪ್ರತಿದಿನವೂ ನಮ್ಮ ಮನೆಗೆ ಬಂದು ಒಂದು ಸಣ್ಣ ತಿಂಡಿ ಕೊಡ್ತಾರೆ. ಅಮ್ಮ ಇದ್ದವರು ತಿಂದ್ಕೊಂಡು ಶಾಲೆಗೆ ಹೋಗ್ತಾರೆ ಅವ್ರ ಪಾಡಿಗವರು. ಅವನ ಅಪ್ಪ ಬಿಟ್ಟು ಬರ್ತಾನೆ ಶಾಲೆಗೆ. ಇವತ್ತು ರಜೆ ಇರೋದ್ರಿಂದ ಸ್ವಲ್ಪ ಜಾಸ್ತಿ ಹೊತ್ತು ನಮ್ಮಲ್ಲಿದ್ದಾರೆ ಅವರು 9 ಗಂಟೆವರೆಗೆ. ಇಲ್ಲಾಂದರೆ 9 ಗಂಟೆವರೆಗೆ ಆ ಟೈಮಿಗೆ ಇರೋದಿಲ್ಲ ನಮ್ಮನೆಯವರು. ಆ ಟೈಮಿಗೆ ಈಗ ಇದೆ ಮಂಗನ ಕಾಯಿ ಹೋಗ್ತಾ ಇದ್ದಾನಲ್ಲ ನಿತೀಶ್ ಅಂತ, ಅವನು ಬಂದಿದ್ದಾನೆ. ಇಲ್ಲಿ ಕರೆನ್ಸಿ ಹಾಕ್ಕೊಡ್ತೀರಾ ನನಗೆ ಒಂಚೂರು ಅಂತ ಬಂದಿದ್ದಾನೆ. ಆ ಟೈಮಲ್ಲಿ ಏನಾಯಿತು, ಆ ಹುಡುಗರು ಇದ್ದವ್ರು ಬಂದು ಹೊರಗಡೆ ಬಂದು ಆ ಸಣ್ಣ ಹುಡುಗ ಟ್ರಿಗರ್ ಎಳೆದಿದ್ದಾನೆ. ಅದೇ ಅವನ ಅಣ್ಣನಿಗೆ ತಾಗಿದ್ದೆವು. ಅವರು ಹಿನ್ನೆಲೆ ಭಾಳ ಇದೆ ಬಿಡಿ ಪಾಪ. ಯಾಕೆಂದರೆ ಭಾಳ ಬಡತನ. ಅವರು ಏನಾಗಿದೆ ಕೇಳಿದ್ರೆ ನಮ್ಮನೆ ಕೆಲಸ ಮಾಡ್ತಾ ಇದ್ದವನೇ ಅವನೇನಾಗಿದೆ, ಬೈಕ್ನಲ್ಲಿ ಬರುವಾಗ ರೋಡಲ್ಲಿ ಆಕ್ಸಿಡೆಂಟ್ ಆಗಿ ಒಂದು ಕೈ ಸ್ವಲ್ಪ ಒಂದು ಕೆಲಸ ಮಾಡ್ತಾ ಇಲ್ಲ. 2 ವರ್ಷದಿಂದ ಟ್ರೀಟ್ಮೆಂಟ್ ಆಗಿ ಅಂತೂ ಸ್ವಲ್ಪ ಕೈ ಹತ್ತಕ್ಕೆ ಬರೋ ಸ್ಟೇಜಿಗೆ ಬಂದಾಗ ಉಣ್ಣಕ್ಕೂ ಇದಿಲ್ಲ ಪಾಪ, ಜಮೀನಿಲ್ಲ. ಅವರು ತಂದೆ ತಾಯಿ ವಯಸ್ಸಾಗಿದೆ. ಅವನಿಗೂ 2 ಜನ ಹುಡುಗರಿದ್ದಾರೆ ಸಣ್ಣವರು. ಈಗ ನಾವೇ ಅವನನ್ನು ಕರೆದು ನಮ್ಮ ಅಣ್ಣವರು ಊರೊಟ್ಟಿಂದ ಮಂಗನಾದರೂ ಕಾಯ್ದುಕೊಡು ನಮಗೆ, ಅವನಿಗೆ ಒಂದು ಜೀವನಕ್ಕೊಂದು ಉಪಾಯ ಆಯ್ತಲ್ಲ ಅದಕ್ಕೆ ಅಂತ ಅವ್ನು ನೇಮಿಸ್ಕೊಂಡಿದ್ದೀವಿ. ಒಂದು 4 ತಿಂಗಳಾಯಿತು ಅವ್ನು ಮಂಗನ ಕಾಯ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಜೂನ್ನಿಂದ ಸ್ಟಾರ್ಟ್ ಮಾಡಿದ್ದಾನೆ. ಇವತ್ತು ಈ ಥರ ಘಟನೆ ಆಗೋಯ್ತು. ಏನು ಮಾಡೋದು, ಇಲ್ಲ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ವಿ. ಅಂದರೆ ಜೀವ ಆಯ್ತಾ ಇಲ್ಲ ಅಂತ ಗೊತ್ತಿಲ್ಲ, ಯಾಕೆಂದರೆ ನಾವೇನು ಡಾಕ್ಟ್ರ್ ಅಲ್ಲ. ಆಗಿಂದಾಗ ನಾವು ಇರಲಿಲ್ಲ. ನಮ್ಮ ಪಕ್ಕದ ಮನೆ ಶ್ರೀಪಾದ ಹೆಗಡೆ ಅಂತ ಅವರ ಗಾಡಿ ಮೇಲೆ ನಾವು ಬರೋ ಹೊತ್ತಿಗೆ ಅವ್ರನ್ನ ಆಸ್ಪತ್ರೆಗೆ ಕರ್ಕೊಂಡು ಹೊಂಟಿದ್ರು. ಇನ್ನು ಪೊಲೀಸರು ಆರಂಭದಲ್ಲಿ ಬಾಲಕ ಕರಿಯಪ್ಪನ ಸಾವಿಗೆ ಆತನ ತಮ್ಮ ದಿಳಿಯಪ್ಪನೇ ಕಾರಣ ಎಂದು ಹೇಳುತ್ತಿದ್ದರು. ಬಳಿಕ ಸಿಸಿಟಿವಿ ಫುಟೇಜ್ ಅನ್ನ ಆಳವಾಗಿ ಪರಿಶೀಲನೆ ನಡೆಸಿದಾಗ ನಿತೇಶ್ ಗೌಡನ ಕೈಯಿಂದಲೇ ಟ್ರಿಗರ್ ಒತ್ತಲಾಗಿದೆ ಎಂದು ಖಾತ್ರಿಪಡಿಸಿದ್ದಾರೆ. ನಿತೀಶ್ ಗೌಡ ಕಳೆದ 1 ವರ್ಷದ ಹಿಂದೆ ರಸ್ತೆ ಅಪಘಾತದಲ್ಲಿ ತೀವ್ರವಾಗಿ ಗಾಯಗೊಂಡು ತನ್ನ ಎಡಗೈ ಸ್ವಾಧೀನ ಕಳೆದುಕೊಂಡಿದ್ದ. ನಿತೀಶ್ ಗೌಡನಿಗೆ ಎಡಗೈ ಕೆಲಸ ಮಾಡೋದು ಕಷ್ಟವಾಗುತ್ತಿತ್ತು. ಅವನಿಗೆ ಗೊತ್ತಾಗದೆ ಆತನ ಕೈ ಟ್ರಿಗರ್ಗೆ ತಾಗಿ ಗುಂಡು ಸಿಡಿದಿದೆ ಎನ್ನುತ್ತಾರೆ ಬಲ್ಲ ಪೊಲೀಸ್ ಮೂಲಗಳು. ಹೀಗಾಗಿ ಮೊದಲ ಆರೋಪಿ ನಿತೀಶ್ ಗೌಡ ಹಾಗೂ 2ನೇ ಆರೋಪಿ ತೋಟದ ಮಾಲೀಕ ರಾಘವ್ ಹೆಗಡೆ ಎಂದು ವಶಕ್ಕೆ ಪಡೆಯಲಾಗಿದೆ. ಇದು ನಮಗೆ ಸಿರ್ಸಿ ರೂರಲ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಸೋಮನಹಳ್ಳಿ ಅಂತ ಒಂದು ಗ್ರಾಮದಲ್ಲಿ ಏನಂದ್ರೆ ಒಂದು ಬಾಲಕನ ಹೆಸರು ಕರಿಯಪ್ಪ ಅಂತ, ಅವ್ರ ತಂದೆ ಹೆಸರು ಬಸಪ್ಪ ಎಂಡಿ. 9 ವರ್ಷ ಮಗು. ಇವರು ಹಿಂದೂ ಕುರುಬ. ಇವರು ಹಾವೇರಿಯಿಂದ ಬಂದು ಇಲ್ಲಿ ಅವ್ರ ಕುಟುಂಬದವರು ಕೂಡ ಅಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ರಾಘವೇಂದ್ರ ಕೇಶವ ಹೆಗಡೆ ಮನೇಲಿ ಕೆಲಸ ಮಾಡ್ತಾ ಇರ್ತಾರೆ. ಇವತ್ತಿನ ಬೆಳಗ್ಗೆ ಒಂದು 9ರಿಂದ ಜಾವ ಅಷ್ಟೊತ್ತು ಸುಮಾರಿಗೆ ಏನಾಗಿದೆ ಅಂದರೆ ಅವ್ರಿಗೆ ಗನ್ನಿಂದ ಏಟಾಗಿ ಅವರು ಮೃತಪಟ್ಟಿರ್ತಾರೆ. ಆ ಸಮಯದಲ್ಲಿ ನಿತೇಶ್ ಅನ್ನೋರು ಕೂಡ ಅದನ್ನ ಗನ್ನ ಕ್ಯಾರಿ ಮಾಡ್ತಾ ಇರ್ತಾರೆ. ಆ ಸಮಯದಲ್ಲಿ ಇದು ನಡೆದಿದೆ ಈ ಘಟನೆ. ಸೊ ಮೃತಪಟ್ಟಿರ್ತಾರೆ. ಇದ್ರ ಬಗ್ಗೆ ನಾವು ಕೇಸ್ ದಾಖಲಾತಿ ಮಾಡ್ತಾ ಇದ್ದೀವಿ. ಅವರು ಕಂಪ್ಲೇಂಟ್ ಅವ್ರು ಬಂದು ಕೊಡ್ತಾ ಇದ್ದಾರೆ. ಸೊ ಇದು ಕಂಪ್ಲೇಂಟ್ ತೊಗೊಂಡು ನಾವು ತನಿಖೆ ಮಾಡ್ತೀವಿ ಇದು ಏನಾಗಿದೆ ಅನ್ನೋದು. ಇಫ್ ಇನ್ ಕೇಸ್ ಆರ್ಮ್ಸ್ ಪ್ರಯೋಗ ಮಾಡಿದ್ದು ಅದನ್ನು ಕೂಡ ನಾವು FSL ಕಳಿಸಿ ಅದರ ಬಗ್ಗೆ ನಾವು ಪರಿಶೀಲಿಸ್ತೀವಿ. ಇವಾಗ ಅದನ್ನ ನಾವು ಚೆಕ್ ಮಾಡ್ತೀವಿ. ಪ್ರಾಥಮಿಕ ಇದರಲ್ಲಿ ಗೊತ್ತಾಗಿರೋದು ಏನಂದರೆ ಇದು ನಾಟ್ ಲೈಸೆನ್ಸ್ಡ್, ಇದು ಏರ್ ಗನ್ ಅಂತ ಹೇಳ್ತಾ ಇದ್ದಾರೆ. ಅದನ್ನು ನಾವು ವೆರಿಫೈ ಮಾಡ್ತೀವಿ ಅದು ಇದ್ರದ್ದು. ಮತ್ತು ಇದು ಬಗ್ಗೆ
ಆಮೇಲೆ ನಾವು ಇದ್ರ ಬಗ್ಗೆ ಹೆಚ್ಚು ಅವೇರ್ನೆಸ್ ಕೂಡ ಕ್ರಿಯೇಟ್ ಮಾಡ್ತೀವಿ ಇದ್ರ ಬಗ್ಗೆ ಉಪಯೋಗಕ್ಕೆ. ಸೊ ಇದ್ರದ್ದು ಯಾವ್ದು ನೆಗ್ಲಿಜೆನ್ಸ್ ಇದೆ, ಅದು ಹೆಂಗಾಯಿತು ಘಟನೆ ಬಗ್ಗೆ ನಾವು ಇದು ಮಾಡ್ತೀವಿ. ಅದೇ ಸಮಯದಲ್ಲಿ ನಾವು ಸ್ಟೇಷನ್ ಲಿಮಿಟ್ಸಲ್ಲಿ ಕೂಡ ಪ್ರತಿಯೊಬ್ಬರು ಇದ್ರ ಬಗ್ಗೆ ನಾವು ಕ್ರಮ ತಗೊಳ್ತೀವಿ ಇನ್ ಟರ್ಮ್ಸ್ ಆಫ್ ಐಡೆಂಟಿಫೈಯಿಂಗ್ ಯಾರ ಹತ್ರ ಆದರೂ ಅನ್ಲೈಸೆನ್ಸ್ಡ್ ವೆಪನ್ಸ್ ಇರಲಿ, ಇಲ್ಲಾಂದರೆ ಯಾವುದಾದ್ರೂ ಆರ್ಮ್ಸ್ ಆ್ಯಕ್ಟಲ್ಲಿ ಪರ್ಮಿಸಿಬಲ್ ಇರೋ ಗನ್ ಇದ್ರೂ ಅವ್ರದ್ದು ಚೆಕ್ ಮಾಡಿ ಕೂಡ ಅವ್ರಿಗೆ ಸೇಫ್ಟಿ ಬಗ್ಗೆ ಕೂಡ ನಾವು. ಒಟ್ಟಾರೆ ಬಾಲಕ ಕರಿಯಪ್ಪನ ಸಾವಿಗೆ ಆತನ ತಮ್ಮ ಕಾರಣ ಎನ್ನಲಾಗುತ್ತಿದ್ದ ಸುದ್ದಿಗೆ ಈಗ ಬಿಗ್ ಟ್ವಿಸ್ಟ್ ಸಿಕ್ಕಿದ್ದು ನಿತೀಶ್ ಗೌಡ ಕಂಬಿ ಎಣಿಸುತ್ತಿದ್ದಾರೆ. ಆದರೆ ಮುಂದೆ FSL ವರದಿ ಏನು ಹೇಳುತ್ತದೆ ಎಂಬುದರ ಮೇಲೆ ಕಾದು ನೋಡಬೇಕಿದೆ. ಕೆನರಾ ಪ್ಲಸ್ ನ್ಯೂಸ್, ಸಿರ್ಸಿ.